ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ರೀಸೆಂಟಾಗಿ ನಾನು ಮಲ್ಲೇಶ್ವರಮಲ್ಲಿರುವಂತಹ CTRಗೆ ಹೋಗಿದ್ದೆ, ಸೆಂಟ್ರಲ್ ಟಿಫನ್ ರೂಮ್ ಅಂತ. ಇಲ್ಲಿ ಬೆಣ್ಣೆ ಮಸಾಲೆ ದೋಸೆ ತುಂಬಾ ಫೇಮಸ್ಸು. ಮಸಾಲೆ ದೋಸೆ ತಿನ್ನಬೇಕು ಅಂತಂದರೆ ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕಾಗತ್ತೆ. ನಾವು ಹೋಗಿದ್ದು ಸಂಡೇ ಈವ್ನಿಂಗು. ಸೊ ಸ್ವಲ್ಪ ಕ್ರೌಡ್ ಇತ್ತು ಅಂತ ನಮಗನ್ನಿಸ್ತು. ತುಂಬ ವೆಯ್ಟ್ ಮಾಡಿದ್ವಿ. ಮೋರ್ ದೆನ್ ಹಾಫ್ ಆನ್ ಅವರೇ ನಾವು ವೆಯ್ಟ್ ಮಾಡಿದ್ವಿ. ಅಂತೂ ಇಂತೂ ಕೊನೆಗೆ ನಮ್ಮದು ಸರ್ದಿ ಬಂತು. ಒಳಗಡೆ ಹೋಗಿ ಫಸ್ಟು ನಾವು ಆರ್ಡ್ರ್ ಮಾಡಿದ್ದೆ ಬೆಣ್ಣೆ ಮಸಾಲೆ ದೋಸೆ. ಸೊ ಫೇಮಸ್ ಅಂತ ಇತ್ತು ಅಲ್ವಾ, ಹಾಗಾಗಿ ರೀಸೆಂಟಾಗಿ ಕ್ರಿಕೆಟಿಗ ಕೊಹ್ಲಿ ಕೂಡ ಹೋಗಿ ಅಲ್ಲಿ ತಿಂದು ಟ್ರೈ ಮಾಡಿದರು. ಸೊ ನಾವು ಕೂಡ ಮೊದಲು ಅದೇ ಟ್ರೈ ಮಾಡೋಣ ಅಂತ ಬೆಣ್ಣೆ ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ವಿ. ಸಖತ್ತು ಕ್ರಿಸ್ಪಿಯಾಗಿ ಇತ್ತು. ಬೆಣ್ಣೆನೋ ತುಪ್ಪನೋ ಒಟ್ಟಲ್ಲಿ ಎಣ್ಣೆ ಥರ ತುಂಬಾ ಕಾಣಿಸ್ತಾ ಇತ್ತು. ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಕೊಟ್ಟಿದ್ದರು. ಆದರೆ ಈ ಮಸಾಲೆ ದೋಸೆ ಸೈಜ್ ಅಂತೂ ತುಂಬಾ ಚಿಕ್ಕದು ಅಂತ ನನಗನ್ನಿಸ್ತು. ಸೊ ಬೇಗನೆ ಕೊಡ್ತಾರೆ, ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಹೇಳಿಲ್ಲ. ಒಂದು ಸಲ ನೀವು ಒಳಗಡೆ ಹೋದರೆ ಬೇಗ ಆರ್ಡ್ರ್ ತೊಗೊಂಡು ಬೇಗ ಸರ್ವ್ ಮಾಡ್ತಾರೆ. ಸೊ ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಜೊತೆಗೆ ಆಲೂಗಡ್ಡೆ ಪಲ್ಯ, ಹಾಗೆ ಒಂದು ಚಟ್ನಿ, ಕಾಯಿ ಚಟ್ನಿ, ಹಾಗೆ ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಥರ. ಆ ಚಟ್ನಿ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಸಲ ಅಂತೂ ಟ್ರೈ ಮಾಡ್ಬೋದು, ಇಷ್ಟ ಆಯಿತು. ಅದಾದಮೇಲೆ ನಾವು ತೊಗೊಂಡಿದ್ದು ಮಂಗಳೂರು ಬಜ್ಜಿ 5 ಕೊಟ್ಟಿದ್ರು. ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿಯೇ ಇತ್ತು ಅಂತ ಹೇಳ್ಬೋದು. ಇದಕ್ಕೂ ಕೂಡ ಸೇಮ್ ಗ್ರೀನ್ ಚಟ್ನಿ ಹಾಗೆ ಒಂದು ಕಾಯಿ ಚಟ್ನಿ ಥರನೂ ಕೊಟ್ಟಿದ್ರು. ಒಳಗಡೆ ತುಂಬ ಸಾಫ್ಟಾಗಿ ಈವನ್ನಾಗಿ ಬೆಂದಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೈಜ್ ಮಾತ್ರ ದೊಡ್ಡದಾಗಿತ್ತು. ಹಾಗೆ ಈ CTR ಬಂದುಬಿಟ್ಟು 70 ವರ್ಷದ ಹಳೆಯ ಹೋಟೆಲ್ ಅಂತಲೂ ಕೂಡ ಹೇಳ್ತಾರೆ. ಮಲ್ಲೇಶ್ವರಮಲ್ಲಿ ಇರುವಂಥದ್ದು. ಹಾಗೆ ನೀವು ಯಾರಾದರೂ ಮಲ್ಲೇಶ್ವರಂ ಕಡೆ ಹೋದರೆ ಇಲ್ಲಿನ CTR ಮಸಾಲೆ ದೋಸೆ ಬ್ಯಾಂಗ್ಳೂರಲ್ಲಿನೇ ತುಂಬಾ ಫೇಮಸ್ಸು. ಒಂದು ಸಲನಾದರೂ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ನೀವು ಯಾರಾದರೂ ಮುಂಚೆ ಟ್ರೈ ಮಾಡಿದರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಅದಾದಮೇಲೆ ನಾವು ಪೂರಿ ಕೂಡ ಟ್ರೈ ಮಾಡಿದ್ವಿ. ಪೂರಿ ಜೊತೆ ಸಾಗು ಹಾಗೆ ಚಟ್ನಿ ಕೂಡ ಕೊಟ್ಟಿದ್ರು. ಆ್ಯಸ್ ಯೂಶುವಲ್ ಪೂರಿ ದರ್ಶಿಲ್ಗೆ ಇಷ್ಟ, ಹಾಗಾಗಿ ಪೂರಿನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಸೊ ಈ ಕ್ವಿಕ್ ಫುಡ್ ರಿವ್ಯೂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್.